ಈ SSP ಸ್ಕಾಲರ್ಶಿಪ್ ಇವಾಗ ಬಂತ್ ನೋಡ್ರಿ. ಮುಂಜಾನೆ ಶಿಸ್ತು ವೆಜಿಟೇಬಲ್ ಮತ್ತು ಬಾಳೆಹಣ್ಣು ತಗೊಂಬಂದು ಈ ಬಟ್ಟಿ ಒಗದು ಒಂದ್ ವಾರ ಆಯ್ತ್ರಿ. ಇವತ್ತದೆಲ್ಲ ತೆಗಿಲಾಕ ಕಾಲ ಕೂಡ್ ಬಂತ್ ನೋಡ್ರಿ. ಶಿಸ್ತು ಜಳಕ ಮಾಡಿ ಮಧ್ಯಾಹ್ನ ಊಟ ಮುಂಜಾನೆ ನಾಷ್ಟ ಪ್ರಿಪೇರ್ ಮಾಡ್ಕೊಂಡು ಆಫೀಸ್ ಕಡೆ ಹೊಂಟ. ಈ ಟ್ರಾಫಿಕ್ ಒಳಗ ಗಾಡಿಗಿಂತ ಸ್ಕೂಟಿನೇ ಭಾರಿ ನೋಡ್ರಿ. ಗೇರ್ ಹಾಕದಿರಲ್ಲ ತೆಗೆದಿರಲ್ಲ, ಜುಯ್ 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 ಅಂತ ಎಲ್ಲಾ ಕಡೆಯಿಂದ ಹೋಗ್ಬಿಡ್ಬೇಕು. ಯಾವ್ದೋ ಟ್ರೈನಿಂಗ್ ಅಂತ ಹೇಳಿ ನಾವ್ ಕೆಲಸ ಮಾಡೋ ಬಿಲ್ಡಿಂಗ್ ನಿಂತ ಮತ್ತೊಂದ್ ಬಿಲ್ಡಿಂಗ್ ಕಳ್ಸೋರಿ. ಅಲ್ಲಿ ಹೋಗಿ ನೋಡತ್ತಾರ ಟ್ರೈನಿಂಗ್ ಮಾಡೋರಿಗೆ ಆರಾಮಿಲ್ರಿ. ಅಲ್ಲಿಂದ ರಿಟರ್ನ್ ಬಂದು ಕೆಲಸ ಮಾಡ್ಕೋತ ಕುಂತೀನ್ರಿ. ಟಣ್ ಅಂತ ಮೆಸೇಜ್ ಬಂತು. ಏನಂತ ನೋಡ್ಲತ್ತೀನಿ, SSP ಸ್ಕಾಲರ್ಶಿಪ್ ಅಲ್ರಿ. ಕಾಲೇಜ್ ಮುಗಿದು ಒಂದ್ ವರ್ಷ ಆಯ್ತು, ಪ್ಲೇಸ್ಮೆಂಟ್ ಆಯ್ತು, ಮತ್ತ ನಾ ಕೆಲಸ ಮಾಡ್ಲಕ್ ಚಾಲು ಮಾಡೇ ಒಂದ್ ವರ್ಷ ಆಗ್ಲಕ್ ಬಂತು. ಇವತ್ ಬರ್ತದ ನಾಳೆಗ್ ಬರ್ತದ ಅಂತೇಳಿ ಒಂದ್ ವರ್ಷ ಕಾಯ್ದು ಸಾಕಾಯ್ತ್ರಿ. ಸ್ಕಾಲರ್ಶಿಪ್ ದುಡ್ಡು ಜಾಸ್ತಿ ಇರಲ್ರಿ, ಕಡಿಮೆ ಇರಲ್ರಿ. ಆ ದುಡ್ಡು ಸ್ಟೂಡೆಂಟ್ಸ್ ಗಳಿಗೆ ಬಾಳ ಮ್ಯಾಟರ್ ಆಗ್ತಾರಿ. ಆ ಬರೋ ರೊಕ್ಕದ ನಿಂತ ಏನಾದ್ರು ಕೋರ್ಸ್ ಮಾಡ್ಬೇಕು, ಏನಾದ್ರು ತಗೋಬೇಕಂತೇಳಿ ಸ್ಟೂಡೆಂಟ್ಸ್ ಗಳು ಬಾಳ ಆಸೆ ಇಟ್ಕೊಂಡ್ ಕುಂತಿರ್ತಾರ. ಇವ್ರು ನೋಡ್ರ ಒಂದ್ ವರ್ಷಕ್ಕೆ ಹಾಕೋ ಸ್ಕಾಲರ್ಶಿಪ್ 2 ವರ್ಷ ಆದ್ಮೇಲೆ ಹಾಕ್ತಾರ. ಅದೇ ಕಾಲೇಜ್ ಫೀಸ್ ಗಳು ನೋಡ್ರಿ ಇಮಿಡಿಯೇಟ್ಲಿ ಕಟ್ಬೇಕು, ಕಟ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಫೈನ್ ಬೇರೆ ಹಾಕ್ತಾರ. ಇನ್ನು ಏನೇನ್ ಮಾಡ್ತಾರ ಏನೋರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ.